ನಮಸ್ಕಾರ. ಜಿಲ್ಲಾ ಗಾಣಿಗರ ಮಹಿಳಾ ಸಮಾಜದಿಂದ ಪ್ರತಿಭಾ ಪುರಸ್ಕಾರ, ದೇಸಾಯಿ ಚಿತ್ರತಂಡಕ್ಕೆ ಗೌರವ ಸನ್ಮಾನ. ದಾವಣಗೆರೆ ಜೂನ್ 9. ಗಾಣಿಗ ಸಮಾಜ ಲಿಂಗಾಯತ ಸಮಾಜದಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಹಿಂದುಳಿದಿದೆ. ಸರ್ಕಾರ ಈಗ ನೀಡಿರುವ 3A ಮೀಸಲಾತಿಯಿಂದ ಸಮಾಜಕ್ಕೆ 2A ಮೀಸಲಾತಿ ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಲಾಗುವುದೆಂದು ಉಪ ವಿಭಾಗಾಧಿಕಾರಿಗಳು ಟಿ.ವಿ. ಪ್ರಕಾಶ್ ಹೇಳಿದರು. ಅವರು ಇಂದು ನಡೆದ ಜಿಲ್ಲೆಯ ಗಾಣಿಗರ ಮಹಿಳಾ ಸಮಾಜದ ವತಿಯಿಂದ 2023-24ನೇ ಸಾಲಿನ SSLC ಮತ್ತು PUCಯಲ್ಲಿ ಹೆಚ್ಚಿನ ಅಂಕ ಪಡೆದ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಗಾಣಿಗ ವಧೂವರರ ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು. ಬಾಗಲಕೋಟೆಯ ಮಾಜಿ ETV ಅನ್ನದಾತ ವರದಿಗಾರ ಹಾಗೂ ದೇಸಾಯಿ ಚಿತ್ರ ನಿರ್ಮಾಪಕ ಮಹಾಂತೇಶ್ ಚೊಳಚಗುಡ್ಡ ಅತಿಥಿಗಳಾಗಿ ಮಾತನಾಡಿ, ಗಾಣಿಗ ಸಮಾಜದಲ್ಲಿ ಕಷ್ಟಪಟ್ಟು ದುಡಿದು ಎಣ್ಣೆ ತೆಗೆದು ಸಮಾಜಕ್ಕೆ ಉತ್ಕೃಷ್ಟ ಆರೋಗ್ಯ ನೀಡುತ್ತಾರೆ. ಆದರೆ ಇವರು ಸಾಮಾಜಿಕ, ಸಾಂಸ್ಕೃತಿಕವಾಗಿ ಹಿಂದುಳಿದಿದ್ದಾರೆ. ಬಹುತೇಕ ಪತ್ರಿಕಾ ರಂಗದಲ್ಲಿ ಬೆಳೆದಿರುವುದು ನಾನು ಮಾತ್ರ. ಈಗ ಸಾಮಾಜಿಕ ಸಮಸ್ಯೆಯ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನದಲ್ಲಿ ಕನ್ನಡ ಚಿತ್ರ ಯಜಮಾನ ರೀತಿಯ ಕಥೆಯ ಕೂಡು ಕುಟುಂಬದ ಮಹತ್ವ ತಿಳಿಸುವ ಉತ್ತರ ಕರ್ನಾಟಕದ ನೆಲ ಮೂಲ ಸಂಸ್ಕೃತಿ ಕಥೆಯನ್ನು ಆಧರಿಸಿ ದೇಸಾಯಿ ಸಿನಿಮಾವನ್ನು ನಾನೇ ನಿರ್ಮಿಸಿ ಚಲನಚಿತ್ರ ಮುಂದಿನ ವಾರ ಬಿಡುಗಡೆಯಾಗಲಿದೆ. ನಮ್ಮ ದೇಸಾಯಿ ಸಿನಿಮಾ ನೋಡುವ ಮೂಲಕ ನನ್ನನ್ನು ಬೆಂಬಲಿಸಿ ಬೆಳೆಸಿರಿ ಎಂದರು. ಇದೇ ವೇಳೆ ನಟ ಮಹಾಂತೇಶ್ ಚೊಳಚಗುಡ್ಡ, ನಟ ಪ್ರವೀಣ್ ರವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ನಗರದ ನಿಜಲಿಂಗಪ್ಪ ಬಡಾವಣೆಯಲ್ಲಿನ ಶಾರದಾಂಬಾ ದೇವಸ್ಥಾನದ ಬಳಿಯ ಜಿಲ್ಲಾ ಗಾಣಿಗ ಸಮಾಜದ ಸಮಾವೇಶದಲ್ಲಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಸುಮಾರು 30ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ವೇದಿಕೆಯಲ್ಲಿ ಚಿತ್ರದುರ್ಗದ ಉದ್ಯಮಿ ಸುರೇಶ್ ಬಾಬು ಇದ್ದರು. ದೇಸಾಯಿ ಚಿತ್ರನಟರಾದ ಪ್ರವೀಣ್, ನಿರ್ಮಾಪಕ, ನಟ ಮೊದಲಾದವರು ಭಾಗವಹಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಾವಣಗೆರೆ ಜಿಲ್ಲಾ ಮಹಿಳಾ ಗಾಣಿಗರ ಸಂಘದ ಅಧ್ಯಕ್ಷೆ ಶ್ರೀಮತಿ ಉಮಾ ವೀರಭದ್ರಪ್ಪ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಗಾಣಿಗ ಸಮಾಜದ ಮುಖಂಡರು, ಹಿರಿಯರು, ಸಂಘದ ಸದಸ್ಯರು, ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರತಿ ವರ್ಷವೂ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಇದೇ ರೀತಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗುತ್ತಿದೆ. ಇದು GBH ಅಪ್ಡೇಟ್ಸ್ 63 ಚಾನಲ್. Please subscribe, share and like my channel. Thank you.